ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. MDR ಪಿಕ್ಚರ್ಸ್ಗೆ ಸ್ವಾಗತ. ಈ MDR ಪಿಕ್ಚರ್ಸ್ ನಿಮಗೋಸ್ಕರ ಹೊಸ ಹೊಸ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ದಯವಿಟ್ಟು ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಷಯ ಹೆಸರಾಂತ ನಿರ್ದೇಶಕ ಫಣಿ ರಾಮಚಂದ್ರ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಣಿ ರಾಮಚಂದ್ರ ಅವರು ಹಲವು ವೈವಿಧ್ಯಮಯ ಹಾಸ್ಯಭರಿತ ಚಲನಚಿತ್ರಗಳನ್ನ ನಿರ್ದೇಶಿಸಿದ ಮಹಾನ್ ನಿರ್ದೇಶಕ ಫಣಿ ರಾಮಚಂದ್ರ ಅವರು. ಅವರು ಕಿರುತೆರೆಯಲ್ಲೂ ಹಲವು ರೀತಿಯ ಹೊಸ ಹೊಸ ಧಾರಾವಾಹಿಗಳನ್ನ ಕೊಡುಗೆ ನೀಡಿದಂತಹ ಮಹಾನ್ ನಿರ್ದೇಶಕರು. ಅವರು ದಂಡಪಿಂಡಗಳು ಅನ್ನೋ ಸೀರಿಯಲ್ ಕೂಡ ಮಾಡಿದ್ರು. ಆ ದಂಡಪಿಂಡ ಸೀರಿಯಲ್ ಬಹಳ ಹೆಸರು ಮಾಡಿತು. ಅದೇ ರೀತಿ ಪ್ರೇಮ ಪಿಸಾಚಿಗಳು ಅಂತ, ಕಾಲೇಜು ಮೆಟ್ಲು ಹತ್ತಿದ ತಕ್ಷಣ ಕಾಲೇಜು ಜೀವನ ಹೇಗಿರುತ್ತೆ, ಆ ಯುವ ಮನಸ್ಸುಗಳ ತುಡಿತಗಳು ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಇಟ್ಕೊಂಡು ಪ್ರೇಮ ಪಿಸಾಚಿಗಳು ಅಂತ ಮಾಡಿದ್ರು. ದಂಡಪಿಂಡಗಳಲ್ಲಿ ಹಾಡಿಗೆ ಬರುತ್ತೆ, ದಂಡಪಿಂಡಗಳು ಇವರು ದಂಡಪಿಂಡಗಳು, BA BSc ಮಾಡಿ ಕೆಲಸದ ಸಿಗದೆ ದಿನ ಅಲೆದಾಡಿ ಎಲ್ಲರ ಕೈಲೂ ಮುಗಿಸಿಕೊಳ್ಳೋ ವೇಷ್ಟು ಬಾಡಿಗಳು, ಥು ದಂಡಪಿಂಡಗಳು ಇವರು ದಂಡಪಿಂಡಗಳು. ಈ ಧಾರಾವಾಹಿ ಎಷ್ಟು ಹೆಸರು ಮಾಡಿದೆ ಗೊತ್ತಾ? ಎಷ್ಟೋ ಜನ ನಾನು ಇದು ಓದಿದ್ದೀನಿ, ನಾನು ಡಿಗ್ರಿ ಓದಿದ್ದೀನಿ, ಅದು ಓದಿದ್ದೀನಿ, ಇದೇ ಕೆಲಸ ಜೀವನವನ್ನು ವ್ಯರ್ಥವಾಗಿ ಕಳೀತಕ್ಕಂಥ ಯುವ ಪೀಳಿಗೆಗೆ ಒಂದು ಹೊಸ ಸಂದೇಶವನ್ನು ನೀಡಿದಂತ ಈ ಧಾರಾವಾಹಿ. ಅದೇ ರೀತಿ ಪ್ರೇಮ ಪಿಸಾಚಿಗಳು, ಲವ್ 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 ಲವ್, ಕಾಲೇಜ್ ಮೆಟ್ಲು ಹತ್ತಕ್ಕಿಲ್ಲ ಡವ್ ಡವ್, ಲವ್ 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 ಲವ್, ಕಾಲೇಜ್ ಮೆಟ್ಲು ಹತ್ತಕ್ಕಿಲ್ಲ ಡವ್ ಡವ್. ಯುವಕರು ಕಾಲೇಜ್ ಮೆಟ್ಲು ಹತ್ತ ತಕ್ಷಣ ಲವ್ ಅದು ಇದು ಅಂದ್ಕೊಂಡು ತಮ್ಮ ಒಂದು ಸುಂದರವಾದ ಜೀವನವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಏನೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ಎಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ಇದೇ ರೀತಿಯ ಹಲವು ರೀತಿಯ ಚಲನಚಿತ್ರಗಳನ್ನು ನೀಡಿದ ಮಹಾನ್ ವ್ಯಕ್ತಿ ನಮ್ಮ ಫಣಿ ರಾಮಚಂದ್ರ ಅವರು. ಅವರ ಜೀವನದ ಸಂಕ್ಷಿಪ್ತ ಚರಿತ್ರೆಯನ್ನ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರು. HS ಫಣಿ ರಾಮಚಂದ್ರ ಕನ್ನಡ ಚಲನಚಿತ್ರ ಮತ್ತು ದೂರದರ್ಶನ ನಿರ್ದೇಶಕರು. ಗಣೇಶನ ಮದುವೆ ಮತ್ತು ಗೌರಿ ಗಣೇಶ ಮತ್ತು ಟಿವಿ ಧಾರಾವಾಹಿ ದಂಡಪಿಂಡಗಳು ಮುಂತಾದ ಕ್ಲಾಸಿಕ್ ಕನ್ನಡ ಹಾಸ್ಯ ಚಲನಚಿತ್ರಗಳನ್ನು ನಿರ್ದೇಶಿಸಲು ಅವರು ಹೆಸರುವಾಸಿಯಾಗಿದ್ದಾರೆ. ಅವರ ಚಲನಚಿತ್ರಗಳು ಮುಖ್ಯವಾಗಿ ಮಧ್ಯಮ ವರ್ಗದ ಕರ್ನಾಟಕ ಸಮಾಜವನ್ನು ಕಾಮಿಕ್ ಬೆಳಕಿನಲ್ಲಿ ಚಿತ್ರಿಸುತ್ತವೆ. HS ಫಣಿ ರಾಮಚಂದ್ರ ಅವರು ಏಪ್ರಿಲ್ 25, 1956ರಲ್ಲಿ ಜನಿಸಿದರು. ಹೊಸಹಳ್ಳಿ, ಕರ್ನಾಟಕ. ಉದ್ಯೋಗ ನಿರ್ದೇಶಕ ಮತ್ತು ನಟ. ಅವರ ವೃತ್ತಿ ಅವರ ಔಟ್ ಆಫ್ ಬಾಕ್ಸ್ ನಿರೂಪಣೆಯ ಚಲನಚಿತ್ರಗಳಿಗಾಗಿ ಅವರು ಪ್ರೇಕ್ಷಕರ ವರ್ಗದಲ್ಲಿ ವಿಶೇಷವಾಗಿ ಜನಪ್ರಿಯರಾಗಿದ್ದಾರೆ. ಅವರ ಅತ್ಯಂತ ಜನಪ್ರಿಯ ಕನ್ನಡ ಚಲನಚಿತ್ರಗಳೆಂದರೆ ಗಣೇಶ ಸುಬ್ರಹ್ಮಣ್ಯ, ಗೌರಿ ಗಣೇಶ, ಗಣೇಶನ ಮದುವೆ, ಗಣೇಶ ಐ ಲವ್ ಯು, ಗಣೇಶ ಮತ್ತೆ ಬಂದ ಇತ್ಯಾದಿ. ಅನಂತ್ನಾಗ್ ಯಾವಾಗಲೂ ಅವರ ಚಲನಚಿತ್ರಗಳಲ್ಲಿ ಸಾಮಾನ್ಯ ನಾಯಕ. ದಂಡಪಿಂಡಗಳು, ದರಿದ್ರ ಲಕ್ಷ್ಮಿಯರು, ಮದುವೆ ಮದುವೆ ಮದುವೆ, ದೇವರು 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 ಧಾರಾವಾಹಿಗಳಿಗೆ ಅವರು ಬಹಳ ಪ್ರಸಿದ್ಧರಾಗಿದ್ದಾರೆ. ನಟ ವಿಷ್ಣುವರ್ಧನ್ ಅವರು ಮಹಿಳೆಯರಿಗೆ ಅವಹೇಳನಕಾರಿ ಶೀರ್ಷಿಕೆಯನ್ನು ವಿರೋಧಿಸಿದ ನಂತರ ಅವರ ದರಿದ್ರ ಲಕ್ಷ್ಮಿಯರು ಧಾರಾವಾಹಿ ವಿವಾದಕ್ಕೆ ಸಿಲುಕಿತು. ಇದರಿಂದಾಗಿ ಚಾನೆಲ್ ಸರಣಿಯ ಶೀರ್ಷಿಕೆಯನ್ನು ಸಾಹಸ ಲಕ್ಷ್ಮಿಯರು ಎಂದು ಬದಲಾಯಿಸಲು ಕಾರಣವಾಯಿತು. ಅವರು ತೆಲುಗು ಬರಹಗಾರ ಮಲ್ಲಾಡಿ ವೆಂಕಟ ಕೃಷ್ಣಮೂರ್ತಿ ಅವರ ಕಾದಂಬರಿಗಳನ್ನು ಆಧರಿಸಿ 3 ಕನ್ನಡ ಚಲನಚಿತ್ರಗಳನ್ನು ಮಾಡಿದ್ದಾರೆ. ವಿನಾಯಕರಾವ್ ಪೆಲ್ಲಿ ಆಧಾರಿತ ಗಣೇಶನ ಮದುವೆ, ವೆಡ್ಡಿಂಗ್ ಬೆಲ್ಸ್ ಆಧಾರಿತ ಗೌರಿ ಗಣೇಶ ಮತ್ತು ರೇಪತಿ ಕೊಡಕು ಲಿಟಲ್ ರಾಸ್ಕಲ್ ಆಧಾರಿತ ನಾನೆಂದು ನಿಮ್ಮವನೇ, ಹಾಗೆಯೇ ಗಣೇಶ ಐ ಲವ್ ಯು ಚಿತ್ರವು ನಟ ವಿಷ್ಣುವರ್ಧನ್ ಅವರ ಕಥೆಯನ್ನು ಆಧರಿಸಿದ್ದು. ಮಲ್ಲಾಡಿ ವೆಂಕಟ ಕೃಷ್ಣಮೂರ್ತಿ ಅವರ 2 ರಿಲ್ಲ 6 ಚಿತ್ರದ ಮುಖ್ಯ ಕಥಾವಸ್ತುವನ್ನು ಅಳವಡಿಸಲಾಗಿದೆ. ಫಣಿ ರಾಮಚಂದ್ರ ಅವರು ಚಿತ್ರಕಥೆ, ಚಲನಚಿತ್ರಗಳು. ಡಾಕ್ಟರ್ ಕೃಷ್ಣ 1989, ಗಣೇಶನ ಮದುವೆ 1990, ಗೌರಿ ಗಣೇಶ 1991, ಗಣೇಶ ಸುಬ್ರಹ್ಮಣ್ಯ 1992, ಒಂದು ಸಿನಿಮಾ ಕಥೆ 1992, ಊರ್ವಶಿ ಕಲ್ಯಾಣ 1992, ನಾನೆಂದು ನಿಮ್ಮವಣೆ 1993,
ಜೀವಿತಾಮೇ ಒಕ ಸಿನಿಮಾ 1993 ತೆಲುಗು, ಗಣೇಶನ ಗಲಾಟೆ 1995, ಅಣ್ಣಾವರ ಮಕ್ಕಳು 1996, ಚೂಬಾನ 1997, ಗಣೇಶ ಐ ಲವ್ ಯು 1997, ಅಮ್ಮ ಅವರ ಗಂಡ 1997, ಗಣೇಶ ಮತ್ತೆ ಬಂದ 2008. ಕತೆ ಬರೆದಿದ್ದು ಹೃದಯ ಗೀತೆ ಮಕ್ಕಳ ಸೈನ್ಯ 1994. ದೂರದರ್ಶನದ ಧಾರಾವಾಹಿಗಳು ಬೀದಿಗೆ ಬಿದ್ದವರು ನಿಲ್ಲಿಸಿರುವುದು, ಜಗಳ ಗಂಟಿಯರು ಮುಕ್ತಾಯವಾಗಿದೆ, ಸಾಹಸ ಲಕ್ಷ್ಮಿಯರು ಆರಂಭದಲ್ಲಿ, ದರಿದ್ರ ಲಕ್ಷ್ಮಿಯರು ಎಂಬ ಶೀರ್ಷಿಕೆಯನ್ನಿಟ್ಟು ವಿವಾದಕ್ಕೆ ಒಳಗಾದ ಧಾರಾವಾಹಿ, ಪ್ರೇಮ ಪಿಸಾಚಿಗಳು, ದಂಡ ಪಿಂಡಗಳು, ದೇವರು ದೇವರು ದೇವರು, ಟ್ರಿನ್ ಟ್ರಿನ್ ಟ್ರಿನ್, ಮದುವೆ ಮದುವೆ ಮದುವೆ, ದುಡ್ಡು ದುಡ್ಡು ದುಡ್ಡು. ಇಷ್ಟು ದೂರದರ್ಶನದ ಧಾರಾವಾಹಿಗಳು. ಹೀಗೆ ಹಲವು ರೀತಿಯ ಚಲನಚಿತ್ರಕ್ಕೆ ಸಲ್ಲಿಸಿದ ಸೇವೆ ಅಪಾರವಾದದ್ದು. ಇಂತಹ ನಿರ್ದೇಶಕರಿಗೆ ಮತ್ತೆ ಇನ್ನೂ ಸಿನಿಮಾ ಮಾಡುವಂತಹ ಶಕ್ತಿ ಆ ಭಗವಂತನು ಕೊಡಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಿಶೇಷ ವ್ಯಕ್ತಿಗಳೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.